ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ಕಸ ಇಂದಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾನು. ಇವತ್ತಿನ ನಮ್ಮ ಟಾಪಿಕ್ ಏನಪ್ಪ ಅಂದ್ರೆ ಮ್ಯಾಥ್ಸ್ ಒಳಗೆ ಬರುವಂಥ ನಂಬರ್ ಸಿಸ್ಟಮ್ ಅನ್ನೋ ಒಂದು ಚಾಪ್ಟರ್ ಬಗ್ಗೆ ಕಂಪ್ಲೀಟಾಗಿ ನಾವು ತಿಳ್ಕೊಳ್ಳೋಣ. ಇವತ್ತಿನ ಚಾಪ್ಟರ್ ನೇಮೇನ ನಂಬರ್ ಸಿಸ್ಟಮ್. ಈ ನಂಬರ್ ಸಿಸ್ಟಮ್ನಾಗ ಮೋಸ್ಟ್ ಇಂಪಾರ್ಟೆಂಟಾಗಿ ನಾವು ನೋಡೋದಾದ್ರೆ ಫಸ್ಟ್ನಾಗ ನಾನು ಎಷ್ಟೆಷ್ಟು ಮಾರ್ಕ್ಸ್ಗಳು ಕವರ್ ಮಾಡಿಕೊಡ್ತಿದ್ದೆ ಅಂತ ಹೇಳ್ತಾನು. 1ರಿಂದ 2 ಮಾರ್ಕ್ಸ್ ಮಿನಿಮಮ್ ಆಗಿ ನಿಮ್ಗೆ ಈ ಒಂದು ಚಾಪ್ಟರಿಂತ ನಾವು ನೋಡ್ಬೋದು. ಅಂದ್ರೆ ನಾವು ಎಲ್ಲ ಒಂದು ಎಕ್ಸಾಮ್ ಅಂದ್ರೆ RRB ಆಗಲಿ SSC ಆಗಲಿ ಯಾವುದೇ ಎಕ್ಸಾಮ್ ಕೂಡ 1ರಿಂದ 2 ಮಾರ್ಕ್ಸ್ ಕವರ್ ಮಾಡಿ ಕೊಡುವಂಥ ಚಾಪ್ಟರ್ ಐತಿ. ಒಂದೊಂದು ಪೇಪರ್ ಒಳಗೆ 3 ಮಾರ್ಕ್ಸ್ ಕೂಡ ಈ ಒಂದು ಸೆಷನಿಂದ ಬಂದಿರೋದು ಕೂಡ ನಾವು ನೋಡಿದೆವು. ಆದ್ದರಿಂದ ಇದು ಪಾರ್ಟ್ ಏನೈತಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತೈತಿ. ಆದ್ದರಿಂದ ಗಮನ ಇಟ್ಟು ನೋಡ್ರಿ. ನಾ ಹೆಚ್ಚಿನ ಡಿಸ್ಕಷನ್ ಮಾಡೋಕೆ ಹೋಗೋದಿಲ್ಲ ನಮ್ಮ ಚಾನಲ್ ಬಗ್ಗೆ ಆಗಲಿ ಏನೇ ಆಗಲಿ. ನಾ ಹಿಡಿದು ಸಹ ವಿಡಿಯೋ ಮಾಡೋದು ಬಿಟ್ಟಿದ್ದು, ಬಟ್ ಇನ್ನು ಮುಂದೆ ಡೈಲಿಯಾಗಿ ನಿಮ್ಗೆ ಒಂದೊಂದು ಚಾಪ್ಟರ್ ಆಗಲಿ ಒಂದೊಂದು ಸೆಷನ್ ಆಗಲಿ ಡೀಟೇಲಾಗಿ ತಿಳಿಸುವಂಥ ಪ್ರಯತ್ನ ನಾ ಮಾಡ್ತಾನೋ. ನನ್ನ ಪ್ರಯತ್ನದೊಂದಿಗೆ ನೀವೇ ಸದಾ ಇರ್ತೀರಿ ಅಂತೇಳಿ ಒಂದು ನಂಬಿಕೆಯೊಂದಿಗೆ ಇಂದಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇಗೆ ನಾ ತಿಳಿಸೋದು ಈ ನಂಬರ್ ಸಿಸ್ಟಮ್ ಅಂದ್ರೆ ನಂಬರ್ಸ್ಗಳ ಒಂದು ಯಾವ ರೀತಿಯಾಗಿ ಜೋಡಣೆ ಆಗಿದಾವೆ, ನಂಬರ್ಗಳು ಅಂದ್ರೆ ಏನ ಅನ್ನೋದನ್ನು ನಾವು ತಿಳ್ಕೊಳ್ತೇವೆ. ಮೊದಲನೇದೇನಿಗೆ ನಮ್ದು ಟಾಪಿಕ್ ಏನ ನಂಬರ್ಸ. ನಂಬರ್ಸ ಈ ನಂಬರ್ ಚಾಪ್ಟರ್ ಮ್ಯಾಗ ನಾವು ಎಲ್ಲ ನಮ್ಗೆ ಇದು ತಿಳ್ಕೊಳ್ತೇವೆ. ಈ ನಂಬರ್ಸ್ ಒಳಗೆ ಈ ಒಂದು ಚಾಪ್ಟರ್ ನಾವು ನೋಡೋದಾದ್ರೆ ಬಹಳಷ್ಟು ವಿಧಗಳದಾವೆ. ಅವು ಯಾವ್ಯಾವ ಅನ್ನೋದನ್ನು ಮೊದಲು ತಿಳ್ಕೊಂಡು ಆಬೇಕು ನಾವು ಮುಂದೂನು. ಒಂದು ರಿಯಲ್ ನಂಬರ್ ಅಂತ ಬರ್ತೈತಿ ನಂಬರ್ ಸಿಸ್ಟಮ್ ಒಳಗೆ. ಮೊದಲನೇದ ರಿಯಲ್ ನಂಬರ್ಸ. ಆನಂತರ ಎರಡನೇದ ಇಮ್ಯಾಜಿನರಿ ನಂಬರ್ಸ. ಓಕೆ, ಇವು ಎರಡೂ ಈ ನಂಬರ್ಸ್ ಒಳಗೆ ಪಾರ್ಟ್ ಆಕ್ಕವು. ಇಲ್ಲಿ ನಾವು ಅಂದ್ರೆ ಈ ಚಾಪ್ಟರ್ ನಾವು ಏನು ಕಲಿತೇವೆ ಅನ್ನೋದನ್ನು ಫಸ್ಟ್ನಾಗ ತಿಳ್ಕೊಳ್ಳೋಣ. ನಾವು ಮೊದಲನೇಗೆ ನಾವು ಕಲಿಯೋದು ರಿಯಲ್ ನಂಬರ್ಸ. ಈ ಇಮ್ಯಾಜಿನರಿ ನಂಬರ್ ಐತಲ್ಲ ಇದು ನಮಗೆ ಈ ಒಂದು ಪಾಠದೊಳಗೆ ಯೂಸ್ಲೆಸ್ ಪಾರ್ಟ್ ಅಂತ ಹೇಳ್ಬೋದು. ಅಂದರೆ ಯಾವ ಕಾರಣಕ್ಕಂದ್ರೆ ಈ ಒಂದು ಇಮ್ಯಾಜಿನರಿ ನಂಬರ್ಸ್ ಅಂತ ಐತಲ್ಲ ಇದ್ರ ಮ್ಯಾಗಿಂದ್ರೆ ಯಾವ ಕ್ವಶನ್ಗಳು ನಾವು ಬಂದಿರೋದನ್ನು ನೋಡೋದಿಲ್ಲ. ಆಲ್ಮೋಸ್ಟ್ ಅಲ್ಲ ದೊಡ್ಡ ಎಕ್ಸಾಮ್ಗಳು ಕೂಡ ಈ ಒಂದು ಚಾಪ್ಟರ್ ಮ್ಯಾಗ ಅಂದ್ರೆ ಇಮ್ಯಾಜಿನರಿ ನಂಬರ್ ಮ್ಯಾಗ ಯಾವ ಬರೋದಿಲ್ಲ. ಆದರೂ ಕೂಡ ನಿಮ್ಗೆ ನಾಲೆಜ್ ಇರಬೇಕು ಅನ್ನೋ ಉದ್ದೇಶದಿಂದಾಗಿ ನಾವು ಸಣ್ಣದಾಗಿ ಹೇಳ್ತಾನೆ ಇಮ್ಯಾಜಿನರಿ ನಂಬರ್ ಅಂದರೆ ಏನು ಅನ್ನೋದು. ಇಮ್ಯಾಜಿನರಿ ನಂಬರ್ ಅಂದರೆ ಏನಂದ್ರೆ ರೂಟ್ ಒಳಗೆ -1 ಆಗಲಿ ರೂಟ್ ಒಳಗೆ -5 ಆಗಲಿ ಈ ರೀತಿ ರೂಟ್ ಒಳಗೆ ಮೈನಸ್ ಬರುವಂಥ ಸಂಖ್ಯೆಗಳನ್ನು ನಾವು ಇಮ್ಯಾಜಿನರಿ ನಂಬರ್ಗಳು ಅಂತವೆ. ನೆನಪಿಟ್ಕೋರಿ, ರೂಟ್ ಒಳಗೆ ಮೈನಸ್ ಬರುವಂಥ ಸಂಖ್ಯೆಗಳೆಲ್ಲ ಇಮ್ಯಾಜಿನರಿ ನಂಬರ್ ಆಗಿರ್ತಾವೆ. ಹಂಗೆ ನಿಮ್ಗೆ ಬೇಸಿಕ್ ನಾಲೆಜ್ ಇರಲಿ ಅನ್ನೋ ಕಾರಣಕ್ಕೆ ಇದನ್ನು ಹೇಳೇನ ಮುಂದೆ ಹೋಗ್ಕೊಣ. ಆನಂತರ ಈ ಇಮ್ಯಾಜಿನರಿ ನಂಬರನ್ನು ಯಾವ ರೀತಿಯಾಗಿ ನಾವು ರಿಪ್ರೆಸೆಂಟೇಷನ್ ಮಾಡ್ತಾವಂದ್ರೆ ಆಯ್ ಅಂದರೆ ಅಯೋಟಾ ಅನ್ನೋ ಒಂದು ಸಿಂಬಾಲ್ನೊಂದಿಗೆ ಇದನ್ನು ನಾವು ರಿಪ್ರೆಸೆಂಟೇಷನ್ ಮಾಡ್ತೇವೆ ಇಮ್ಯಾಜಿನರಿ ನಂಬರ್ಗಳ. ಇದರ ಅರ್ಥ ಇಷ್ಟ, ರೂಟ್ ಒಳಗೆ ಮೈನಸ್ ಇದ್ದರೆ ಅವಕ್ಕೆ ಅಯೋಟಾ ಅಂತವು. ಅರ್ಧ ಅದು ಅಂದ್ಕೊಂಡನು. ಈಗ ನಾನು ಮುಂದುವರಿತಾನು. ಈಗ ಇಮ್ಯಾಜಿನರಿ ನಂಬರ ಇದು ನಮ್ಗೆ ಯೂಸ್ಲೆಸ್ ಪಾರ್ಟ್ ಆಗೈತಿ. ಈಗ ರಿಯಲ್ ನಂಬರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ನಮ್ಮ ಟಾಪಿಕ್ ಏನು ಮುಂದೆ ಇಮ್ಯಾಜಿನರಿ ನಂಬರನ್ನು ಬಿಟ್ಬಿಡ್ರಿ ನೀವು. ಯಾಕಂದರೆ ಇದ್ರ ಮೇಲೆ ಯಾವುದೂ ರೀತಿ ಕ್ವಶನ್ಗಳು ಬರೋದಿಲ್ಲ ಅಂದ್ರೆ ಅದನ್ನೇ ಕಲ್ಲು ಸುಮ್ಮ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಟೈಮ. ರಿಯಲ್ ನಂಬರ್ ಮೇಲೆ ಫೋಕಸ್ ಮಾಡೋಣ ಈಗ ನಾವು. ಓಕೆ, ಈಗ ನಮ್ಮ ಪಾರ್ಟ್ ಏನ ರಿಯಲ್ ನಂಬರ್ಸ. ಓಕೆ, ಈ ರಿಯಲ್ ನಂಬರ್ಸ್ ಅಂದ್ರೆ ಏನ ಅಂದ್ರೆ ನಿಮಗೆ ಏನರ ಕನ್ನಡವನ್ನು ತಿಳಿಸೋದಾದ್ರೆ ರಿಯಲ್ ನಂಬರ್ಸ್ ಏನಂತ ಅಂದ್ರೆ ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು ಅಂದರೆ ರಿಯಲ್ ನಂಬರ್ಸ್ ಅಂದ್ರೆ ವಾಸ್ತವ ಸಂಖ್ಯೆಗಳು ಅಂದರೆ ಏನಿರ್ತಾವೆ ಇದ್ರೊಳಗೆ ಎಲ್ಲ ತಿಳ್ಕೊಳ್ಳೋ. ನೀವು ನಾವು ರಿಯಲ್ ನಂಬರ್ ಒಳಗೆ ಎಲ್ಲ ಆಲ್ಮೋಸ್ಟ್ ಆಲಾಗಿ ನಾವು ನೋಡೋದಾದ್ರೆ 1, 2, 3, 100, -1, -20 ನಾವು ಯಾವುದೇ ಸಂಖ್ಯೆಯನ್ನು ಬರೆದ್ರೂ ಕೂಡ ಅವೆಲ್ಲ ಸಂಖ್ಯೆಗಳು ಎದುರು ಬರ್ತಾವೆ ಒಂದು ರಿಯಲ್ ನಂಬರ್ ಒಳಗೆ ಬರ್ತಾವೆ. ಅಂದರೆ ವಾಸ್ತವ ಸಂಖ್ಯೆಗಳೊಳಗೆ ಬರ್ತಾವೆ. ಆನಂತರ ಈ ವಾಸ್ತವ ಸಂಖ್ಯೆಗಳೊಳಗೆ ಇನ್ನೊಂದಷ್ಟು ಬರ್ತಾವೆ. ಅವು ಏನಪ್ಪ ಅಂದ್ರೆ √5, √4 ಇವು ಎಲ್ಲ ಸಂಖ್ಯೆಗಳು ಬರೋದು ಎದ್ರೊಳಗೆ ಒಂದು ರಿಯಲ್ ನಂಬರ್ ಒಳಗೆ.
ಅಂದ್ರೆ ನಮ್ಮ ಟಾಪಿಕ್ ಸ್ಟಾರ್ಟ್ ಆಗೋದು ಎಲ್ಲಿಂದ್ರ ರಿಯಲ್ ನಂಬರಿಂತ್ರ. ಆದ್ದರಿಂದ ಈಗ ನಾವು ಮುಂದುವರಿಯೋದಾದ್ರೆ ಈ ರಿಯಲ್ ನಂಬರ್ ಒಳಗೆ ನಿಮಗೆ ಇಂಪಾರ್ಟೆಂಟ್ ಏನಾಕೈತಿ, ಇದು ಕೂಡ ಎಕ್ಸಾಮ್ ಪಾಯಿಂಟ್ಲೇ ಬರೋದಿಲ್ಲ ನಿಮ್ಗೆ. ಇದು ಎಲ್ಲ ಬೇಸಿಕ್ ಪಾಯಿಂಟ, ಎಕ್ಸಾಮ್ ಪಾಯಿಂಟ್ ಬರೋದೇನ ಮುಂದೆ ಐತದ. ಈಗ ನಿಮಗೆ ಬೇಸಿಕ್ ನಾಲೆಜ್ ಇರಲಿ ಅನ್ನೋ ಕಾರಣಕ್ಕೆ ಇದನ್ನು ತಿಳ್ಕೊರಿ. ರಿಯಲ್ ನಂಬರ್ ಅಂದ್ರೇನ ಎಲ್ಲ ಸಂಖ್ಯೆಗಳು ನೀವು ಏನೇ ಬರೆದ್ರೂ ಕೂಡ ಅವು ಎಲ್ಲ ಕೂಡ ರಿಯಲ್ ನಂಬರ್ ಆಗಿರ್ತಾವೆ. ಒಂದನ್ನು ಹೊರತುಪಡಿಸಿ ಅದೇನೆಂದ್ರೆ ರೂಟ್ ಒಳಗೆ ಮೈನಸ್ ಬರುವಂಥ ಸಂಖ್ಯೆಗಳನ್ನು ಹೊರತುಪಡಿಸಿ. ಅರ್ಥ ಆಯ್ತು. ಈಗ ಮುಂದೆ ಹೋಗ್ತಾನೆ ನಾನು ರಿಯಲ್ ನಂಬರ್ ಬಗ್ಗೆ ಅರ್ಥ ಆಯ್ತು ಅಂದ್ಕೊಂಡನು. ಈಗ ಮುಂದುವರಿಯೋದಾದ್ರೆ ಈಗ ನಾವು ರಿಯಲ್ ನಂಬರ್ ಒಳಗೆ ಎರಡು ವಿಧವನ್ನು ನೋಡ್ತೇವೆ. ಎರಡು ವಿಧ ರಿಯಲ್ ನಂಬರ್ ಒಳಗೆ ಅದಾವು. ಇವ್ರ ಮ್ಯಾಗಿಂದ ಕ್ವಶನ್ಗಳ ಬರ್ತಾವೆ. ಒಂದನೇದೇನ ರಿಯಲ್ ನಂಬರ್ಸ್ ಹೋಗ ಒಂದನೇದ ಇಂಟೀಜರ್ಸ್ ಅಂತ ನಾವು ಒಂದು ಇಂಟೀಜರ್ಸ, ಆನಂತರ ಇನ್ನೊಂದು ಒಂದು ಡೆಸಿಮಲ್. ಈ ಇಂಟೀಜರ ಡೆಸಿಮಲ್ಸ ಅಂದ್ರೆ ಪೂರ್ಣಾಂಕಗಳು ದಶಮಾಂಶ. ಈ ಎರಡು ಪಾರ್ಟಿಂದ್ರ ಕೂಡ ನಮಗೆ ಕ್ವಶನ್ಗಳು ಬರೋ ಚಾನ್ಸ ಭಾಳ ಐತಿ. ಇಂಟೀಜರ್ಸ್ ಅಂದ್ರೇನ, ಇಂಟೀಜರ್ಸ್ ಅಂದ್ರೆ ಆಲ್ಮೋಸ್ಟು ನಾವು ರಿಯಲ್ ನಂಬರ್ಸು ನೋಡುವಂಥ ಎಲ್ಲ ನಂಬರ್ಗಳ ಒಂದಷ್ಟನ್ನು ಹೊರತುಪಡಿಸಿ ಅವು ಅವು ಡೆಸಿಮಲ್ ಹೋಗ್ತಾವೆ ಅಂತ ತಿಳಿಸ್ತೀನಿ ಈಗ ನಾನು. ಈಗ ಈಗ ಇಂಟೀಜರ್ಸ್ ಹೋಗಂದ್ರೆ ಪೂರ್ಣಾಂಕಗಳು ಯಾವ್ಯಾವ, 1, 2, 3, 4, 99, 100, ಏನು 1000 ಬರೀರಿ, 100 ಬರೀರಿ, ಏನೋ ಬರೀರಿ, ಇವೆಲ್ಲ ಹಾಕವು ಇಂಟೀಜರ್ಸ. ಅದ್ರೊಳಗೆ ಮೈನಸ್ ಕೂಡ ಬರ್ತಾವೆ. -2 ಆಗಲಿ, √4 ಆಗಲಿ, ಯಾವುದ √4 ಆಗಲಿ, ಇವೆಲ್ಲ ಬರ್ತಾವೆ ಇಂಟೀಜರ್ಸ ಒಳಗೆ. ಆನಂತರ ಹಂಗಾರೆ ಡೆಸಿಮಲ್ಸ್ ಅಂದ್ರೇನ, ಡೆಸಿಮಲ್ಸ್ ಅಂದ್ರೆ ಇದ್ರೊಳಗೆ ಯಾವ ಬರ್ತಾವೆ, √3, √5, 10/3 ಈ ಸಂಖ್ಯೆಗಳು ಎಲ್ಲ ಅಂದ್ರೆ ಡೆಸಿಮಲ್ಸ್ ಹೋಗಿ ಬರ್ತಾವೆ. ಡೆಸಿಮಲ್ಸ್ ಅಂದ್ರೇನ ಇಲ್ಲಿ ಒಂದು ನಾವು .0 ಪಾಯಿಂಟ್ ಆಗಲಿ ಪಾಯಿಂಟ್ಸ್ಗಳನ್ನು ನೋಡ್ತೇವೆ. ಅಂದ್ರೆ ನೀವು ನೋಡಿರ್ಬೋದು, ನಾವು ಈಗ ಒಂದು ಯಾವ್ದಾರ ಸಿಂಪಲಾಗಿ ತಿಳ್ಕೊಳ್ಳೋದಾದ್ರೆ ನಾವು ಅನೇಕ ಲೆಕ್ಕಗಳು ಮಾಡುವಾಗ ಪಾಯಿಂಟಲ್ಲಿ ಏನು ಬರ್ತಾವಲ್ಲ ಅವು ಎಲ್ಲ ಪಾಯಿಂಟ್ ಒಳಗೆ ಏನು ಬರ್ತಾವಲ್ಲ ಅವಕ್ಕೆಲ್ಲ ನಾವು ಡೆಸಿಮಲ್ಸ್ ಅಂತವು, ದಶಮಾಂಶ. ಅರ್ಧ ಅಂದ್ಕೊಂಡನು ಇವೆಲ್ಲ ಬರ್ತಾವೆ ಪಾಯಿಂಟ್ ಒಳಗೆ. ಈ √5 ವ್ಯಾಲ್ಯೂ ಆಗಲಿ, √3 ವ್ಯಾಲ್ಯೂ ಆಗಲಿ ಮುಂದೆ ನಾ ತಿಳಿಸ್ತಾನೆ ಹೆಂಗೆ ತೆಗೆದು ಅಂತೇಳಿ. ಈಗ ನೀವು ಇಟ್ಟು ತಿಳ್ಕೊರಿ ಸಾಕ. ಡೆಸಿಮಲ್ ಒಳಗೆ ಇವೆಲ್ಲ ಬರ್ತಾವೆ. ಆನಂತರ ಇಂಟೀಜರ್ಸ್ ಒಳಗೆ ಇವೆಲ್ಲ ಬರ್ತಾವೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ಲಿ ಏನು ಬರ್ತೈತಿ ಅನ್ನೋದು ನೋಡೋದಾದ್ರೆ ನಾವು ಈಗ ಇಂಟೀಜರ್ಸ್ ಅಂದ್ರೆ ನಿಮಗೆಲ್ಲ ಗೊತ್ತಾದಲ್ಲ ಇಂಟೀಜರ್ಸ್ ಅಂದ್ರೆ ಏನು ಅಂತೇಳಿ. ಈಗ ನಾವು ಮುಂದುವರಿಯೋದಾದ್ರೆ ಇನ್ನು ಡೆಸಿಮಲ್ ತೊಗೊಂಡು ಮುಂದುವರಿಯೋದು ನಾವು. ಈ ಡೆಸಿಮಲ್ಸ್ ಒಳಗೆ ಎರಡು ಅದಾವೆ. ಅವ ಏನಪ್ಪ ಅಂದ್ರೆ ಎರಡು ಟೈಪ್ಸನ್ನು ನೋಡ್ತೀವಿ ನಾವು. ಒಂದು ರ್ಯಾಷನಲ್ ನಂಬರ್ಸ, ಒಂದು ರ್ಯಾಷನಲ್ ನಂಬರ್ಸ, ಇನ್ನೊಂದು ಇರ್ರ್ಯಾಷನಲ್ ನಂಬರ್ಸ. ಇರ್ರ್ಯಾಷನಲ್ ನಂಬರ್ಸ ಹಂಗಂದ್ರೆ ಏನ ಭಾಳಷ್ಟು ಏನು ಡಿಫಿಕಲ್ಟ್ ಇಲ್ಲ. ಭಾಳಷ್ಟು ನಾವು ಎಲ್ಲ ಕಡೆ ನೋಡ್ತೇವೆ. ಇವನ್ನ ಡಿಫಿಕಲ್ಟ್ ಮಾಡಿಬಿಟ್ಟಾರು. ಇದ್ರೊಳಗೆ ಏನೂ ಇಲ್ಲ. ಫಸ್ಟ್ನಾಗ ಹೇಳ್ದನು ನಾವು ಇಲ್ಲಿಂದ್ರ ನಿಮಗೆ 1 ಮಾರ್ಕ್ಸ್ ಬರೋ ಚಾನ್ಸ್ ಐತಿ. 1 ಮಾರ್ಕ್ ಬರೋ ಕ್ವಶನ್ಗಳು ಇಲ್ಲಿಂದ್ರ ಸ್ಟಾರ್ಟ್ ಆಗ್ತಾವೆ. ಈ ಒಂದು ಟಾಪಿಕನ್ನು ಮೋಸ್ಟ್ ಇಂಪಾರ್ಟೆಂಟಾಗಿ ತಿಳ್ಕೊರಿ, ಗಮನವಿಟ್ಟು ನೋಡ್ರಿ. ಓಕೆ, ಈಗ ನಾ ರ್ಯಾಷನಲ್ ನಂಬರ್ ಬಗ್ಗೆ ತಿಳಿಸ್ತಾನು. ಫಸ್ಟ್ನಾಗ ನಮ್ಮ ಟಾಪಿಕ್ ಏನ ರ್ಯಾಷನಲ್ ನಂಬರ್ ಆದ ಕಾರಣಕ್ಕೆ ರ್ಯಾಷನಲ್ ನಂಬರ್ ಬಗ್ಗೆ ತಿಳ್ಕೊಳ್ಳೋಣ. ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನ, ಯಾವ ಸಂಖ್ಯೆಗಳನ್ನು ನಾವು p/q ರೂಪದವು ಬರಿತವಲ್ಲ ಅವಕ್ಕೆಲ್ಲ ರ್ಯಾಷನಲ್ ಸಂಖ್ಯೆಗಳು ಅಂತವು. ಅಂದ್ರೆ p/q ರೂಪವಾಗಿ ಯಾವ್ಯಾವ ಬರಿತವಲ್ಲ ಅವಷ್ಟು ರ್ಯಾಷನಲ್ ನಂಬರ್ ಆಗಿರ್ತಾವೆ. ಬಟ್ ಒಂದು ಕಂಡೀಷನ್ ಏನಂದ್ರೆ q ಈಸ್ ನಾಟ್ ಈಕ್ವಲ್ ಟು 0. ಅಂದ್ರೆ q 0 ಆಗಿರದೇ ಇರುವಂಥ ಸಂದರ್ಭದ ಎಲ್ಲ ಸಂಖ್ಯೆಗಳು ರ್ಯಾಷನಲ್ ನಂಬರ್ ಆಗಿರ್ತಾವೆ. ಅಂದ್ರೆ 1, 2, 3 ಆನಂತರ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾವು ಬರೆಯುವಂಥ ಎಲ್ಲ ಸಂಖ್ಯೆಗಳು ರ್ಯಾಷನಲ್ ನಂಬರ್ ಆಗಿರ್ತಾವೆ. ಅಂದ್ರೆ 10/2, 10/10 ಏನೇ ಬರೋರು ಕೂಡ √4 ಇವೆಲ್ಲ ರ್ಯಾಷನಲ್ ನಂಬರ್ ಆಗಿರ್ತಾವೆ. ನಾನು √4 ಬರ್ದ್ನಿ ಅಂದ್ರೆ ನಿಮಗೊಂದು ಡೌಟ್ ಬರ್ಬೋದು, ಇಲ್ಲಿ √4 ಯಾಕೆ ಬರ್ದ್ನಿ ಅನ್ನೋದು ಅದನ್ನು ತಿಳಿಸ್ತಾನು. √4 ಬರೆದ್ರೆ ನಾವು ಇದು ಎಷ್ಟರ ಸಂಖ್ಯೆ ಇದು √4 ಅಂದ್ರೇನ
2 ಅಂದರೆ 2ರ ವರ್ಗ ಸಂಖ್ಯೆಗೆ ನಾವು ರೂಟ್ ಒಳಗೆ ಇದು ಮಾಡ್ರೆ ಅದನ್ನು ಹೊರಗೆ ತೆಗೆದ್ರೆ 2 ಬರೆದಿದ್ರೆ ಆನ್ಸರ. ಆದ್ದರಿಂದ ಇದು ಕೂಡ ಒಂದು ರ್ಯಾಷನಲ್ ನಂಬರ್ ಆಕೈತಿ. ಅರ್ಧದ ಅಂದ್ಕೊಂಡನು ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನದ ಅಂದ್ರೆ ಇಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಸಂಖ್ಯೆಗಳನ್ನು ನೋಡ್ತೇವೆ. ಅಂದ್ರೆ ರ್ಯಾಷನಲ್ ಅಂದ್ರೆ ಒಟ್ಟು P/Q ರೂಪದಲ್ಲಿ ಬರೆಯಕ್ಕೆ ಬರುವಂಥ ಸಂಖ್ಯೆಗಳು ಎಲ್ಲ ರ್ಯಾಷನಲ್ ನಂಬರ್ ಆಗಿರ್ತಾವೆ. ಉದಾಹರಣೆಗೆ ನಾವು ರ್ಯಾಷನಲ್ ನಂಬರ್ ಹೋಗೋ 22/7 22/7 ಇದನ್ನು ಕೂಡ ಬರಿತಾವೆ. ಪೈನ ಮೌಲ್ಯ ಒಂದು ಏನೈತಲ್ಲ ಇದೆ ಇದನ್ನು ಕೂಡ ಬರಿತಾವೆ. ಬಟ್ ಈ ಪೈ ಅನ್ನೋದನ್ನು ಬರೀದಿಲ್ಲ ನಾವು. ಈ ಪೈ ಅನ್ನೋದು ಇರ್ರ್ಯಾಷನಲ್ ನಂಬರ್ ಹೋಗ್ತೈತಿ. ಇದನ್ನು ನೆನಪಿಟ್ಕೋರಿ. ಪೈ ಅನ್ನೋ ಚಿಹ್ನೆ ಕೊಟ್ಟರೆ ಇರ್ರ್ಯಾಷನಲ್ಲ. ಒಂದಷ್ಟು ಎಕ್ಸಾಮ್ ಒಳಗೆ ಇದು ಕ್ವಶನ್ ಬಂದೈತಿ. ಪೈ ಇದು ಬಂದ್ರೆ ಇರ್ರ್ಯಾಷನಲ್ಲ, ಇದು ಬಂದ ರ್ಯಾಷನಲ್ಲ. ಅರ್ಥ ಅದು ಅಂದ್ಕೊಂಡನು. ಈಗ ರ್ಯಾಷನಲ್ ನಂಬರ್ ಅಂದ್ರೆ ನಮಗೆ ಅರ್ಥ ಆತ. ಇನ್ನು ಇರ್ರ್ಯಾಷನಲ್ ನಂಬರ್ಸ್ ಅಂದ್ರೇನ ಅದನ್ನು ಕೂಡ ಅರ್ಥ ಮಾಡ್ಕೊಂಡು ಈಗ ಟಾಪಿಕ್ ಏನ ಇರ್ರ್ಯಾಷನಲ್. ಇರ್ರ್ಯಾಷನಲ್ ಅಂದ್ರೇನ? ಇರ್ರ್ಯಾಷನಲ್ ಅಂದ್ರೆ ಸಿಂಪಲ್ P/Q ರೂಪದಾಗ ಯಾವ ಸಂಖ್ಯೆಗಳನ್ನ ನಾವು ಬರೀದಿರಲ್ಲ ಅವಕ್ಕೆ ನಾವು ಇರ್ರ್ಯಾಷನಲ್ ಸಂಖ್ಯೆಗಳು ಅಂತವು. ಅರ್ಧ ಅದು ಅಂದ್ಕೊಂಡನು. P/Qದಾಗ ಯಾವ್ಯಾವ ಬರೆಯಕ್ಕೆ ಬರೋದಿಲ್ಲ ಅವೆಲ್ಲ ಇರ್ರ್ಯಾಷನಲ್ ಸಂಖ್ಯೆ ಆಗಿರ್ತಾವೆ. ಉದಾಹರಣೆಗೆ ಪೈ ಆಗಳೇನ ಹೇಳಿದಂಗೆ ನಾನು ಪೈ ಕೂಡ ಒಂದು ಇರ್ರ್ಯಾಷನಲ್ ನಂಬರ್ ಆಗೈತಿ. ಅಂದ್ರೆ ಇಲ್ಲಿ ಕೂಡ ನಾವು ನೋಡೋದು ಇಂಪಾರ್ಟೆಂಟ್ ಆಗಿರೋದು ಏನು ಪೈ ಅನ್ನೋದು. ಪೈನ ಮೌಲ್ಯ ಏನಿರ್ತೈತಲ್ಲ ಅದು ಇರ್ರ್ಯಾಷನಲ್ ಆಗಿರ್ತೈತಿ. ಆನಂತರ ಇರ್ರ್ಯಾಷನಲ್ ಸಂಖ್ಯೆ ಒಳಗೆ ನಾವು ಇನ್ನೊಂದಷ್ಟುಗಳನ್ನು ನೋಡ್ತೇವೆ. √3 √π ಇವೆಲ್ಲ ಇರ್ರ್ಯಾಷನಲ್ ಸಂಖ್ಯೆ ಆಗಿರ್ತಾವೆ. ಅಂದ್ರೆ ಇವನ್ನ ರೂಟಿಂದ ಹೊರಗೆ ತೆಗಿಯೋಕೆ ಬರೋದಿಲ್ಲ ನಾವು. ಅಂಥ ಸಂಖ್ಯೆಗಳು ಇರ್ರ್ಯಾಷನಲ್ ನಂಬರ್ ಆಗಿರ್ತಾವೆ. ಇಲ್ಲಿ ಯಾವ ರೀತಿಯಾದ ಕ್ವಶನ್ಗಳು ಬರ್ತಾವೆ ಅಂತೇಳಿ ನಾನು ತಿಳಿಸ್ಕಸ ಇಲ್ಲಿಗೆ ಇದನ್ನು ಎಂಡ್ ಮಾಡೋಣ. ಮುಂದೆ ನಾವು ಮುಂದಿನ ಸಂಖ್ಯೆಗಳನ್ನ ತಿಳ್ಕೊಂಡು ಹೋಗೋಣ. ಈಗ ಅರ್ಧ ಅದು ಅಂದ್ಕೊಂಡು ರ್ಯಾಷನಲ್ ಅಂದ್ರೇನ ಇರ್ರ್ಯಾಷನಲ್ ಅಂದ್ರೆ ಏನಂತೇಳಿ ಈಗ ನಾ ತಿಳಿಸೋದೇನ ಯಾವ ರೀತಿಯಾಗಿ ಕ್ವಶನ್ ಬರ್ತಾವಂದ್ರೆ √π ಇದು ಯಾವ ಸಂಖ್ಯೆ? ಇದೇ ಕ್ವಶನ್. ಈ ರೀತಿಯಾದ ಕ್ವಶನ್ಗಳು ಬರ್ತಾವೆ ನಿಮ್ಗೆ. ಇಲ್ಲಿ ಆಪ್ಷನ್ಗಳು ನಾವು ರ್ಯಾಷನಲ್ಲ ಇರ್ರ್ಯಾಷನಲ್ಲ ಹೋಲ್ ನಂಬರ ಹಿಂಗೆ ಏನರ ಇರ್ತಾವೆ, ಇಂಟೀಜರ್ಸ ಈ ರೀತಿಯಾಗಿ ಇರ್ತಾವೆ. ಇದಕ್ಕೆ ಆನ್ಸರ್ ಏನ √π ನೀವು ಹೊರಗೆ ತೆಗಿಯೋಕೆ ಬರ್ತೈತಿ? ಬರೋದಿಲ್ಲ. ಆಬ್ವಿಯಸ್ಲಿ ರೂಟ್ರಿಂದ ಹೊರಗೆ ತೆಗಿಯೋಕೆ ಬರಲಿಲ್ಲ ಅಂದ್ರೆ ಇದು ಇರ್ರ್ಯಾಷನಲ್ ಆಕೈತಿ. ಇರ್ರ್ಯಾಷನಲ್ ಸಂಖ್ಯೆ ಆಕೈತಿ. ಅರ್ಥ ಅದು ಅಂದ್ಕೊಂಡು ನಾನು ರ್ಯಾಷನಲ್ ಅಂದ್ರೇನ ಇರ್ರ್ಯಾಷನಲ್ ಅಂತೇಳಿ ಈಗ ನಾನು ನಿಮಗೊಂದು ಕ್ವಶನ್ ಕೊಡ್ತಾನು. ಇದಕ್ಕೆ ಆನ್ಸರನ್ನು ನೀವು ಮಾಡಿರಿ ನೋಡೋಣ. √4 ಇದು ಯಾವ ಸಂಖ್ಯೆ? √4 ಇದು ಯಾವ ಸಂಖ್ಯೆ? ಫಸ್ಟ್ನೇ ಕ್ವಶನ. ಇನ್ನೊಂದು ನೋಟ್ ಮಾಡ್ಕೊರಿ. √2 ಇದು ಯಾವ ಸಂಖ್ಯೆ? ಅಂದ್ರೆ ರ್ಯಾಷನಲ್ಲು ಇರ್ರ್ಯಾಷನಲ್ಲು ಏನು ಅನ್ನೋದು ತಿಳಿಸ್ರಿ. ಇವಕ್ಕೆ ಆನ್ಸರ್ ಎಷ್ಟು ಜನ ಮಾಡ್ತಾರೆ ನೋಡೋಣ. ನಾ ತಿಳಿಸೋದು ಅರ್ಥ ಆಗೈತೆ ಅನ್ಕೋತಾನ. ಇವಕ್ಕೆ ಆನ್ಸರ್ ಬಂದ್ರೆ ನಾ ತಿಳಿಸಿದ್ದು ನಿಮ್ಗೆ ಪರ್ಫೆಕ್ಟಾಗಿ ಅರ್ಥ ಆಗೈತೆ ಅನ್ನೋ ಫೀಲ್ ಕೂಡ ನನಗೆ ಬರ್ತೈತಿ. ಆ ಕಾರಣಕ್ಕೆ ಇದಕ್ಕೆ ಆನ್ಸರ್ ಮಾಡಿರಿ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ನಾನು ಡೈಲಿ ಕೊಡ್ತಾ ಇರ್ತಾನೆ. ಇದು ಫಸ್ಟ್ ವಿಡಿಯೋ ಆದ ಕಾರಣಕ್ಕೆ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೋತಾನು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರನ್ನ ನಾವು ಕೂಡಿ ಬೆಳೆಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾನೆ.